ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ ಇಂಡಿಯನ್ ಕೋಸ್ಟ್ ಗಾರ್ಡ್ ಅವರು ಮಾಡ್ತಿರೋ ರಿಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಇದು ಬಂದು ಇಂಡಿಯನ್ ಗೌರ್ಮೆಂಟು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂಡರ್ ಬರುತ್ತೆ. ಸೊ ಇದರಲ್ಲಿ ಯಾವ ಪೋಸ್ಟ್ಗೆ ರಿಕ್ರೂಟ್ಮೆಂಟ್ ಮಾಡ್ತಿದ್ದಾರೆ, ಎಷ್ಟು ಸ್ಯಾಲರಿ ಸಿಗುತ್ತೆ, ಹೇಗೆ ಸೆಲೆಕ್ಷನ್ ಮಾಡ್ಕೊತಾರೆ, ಎಲ್ಲ ಡೀಟೇಲ್ಸ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಾಬ್ ನೋಟಿಫಿಕೇಷನ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಅಪ್ಲಿಕೇಶನ್ ಬಂದು 11 ಜೂನ್ 2025 ಹಿಡಿದು 25 ಜೂನ್ 2025 ಹಾಕ್ಬೋದು. ಇನ್ನು ಎಲಿಜಿಬಿಲಿಟಿ ಕಂಡೀಷನ್ನ ನೋಡೋದಾದರೆ ಮೇಲ್ ಕ್ಯಾಂಡಿಡೇಟ್ಸ್ ಅಷ್ಟೇ ಅಪ್ಲೈನ ಮಾಡ್ಬೋದು. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ನಾವಿಕ್ ಜನರಲ್ ಡ್ಯೂಟಿ, ಇದಕ್ಕೆ 12th ಪಾಸ್ ಆಗಿರಬೇಕು. 12th ನೀವು ಮ್ಯಾಥ್ಸ್ ಮತ್ತು ಫಿಸಿಕ್ಸ್ನ ಓದಿರಬೇಕು, ಅಂದರೆ PCMB PCMC ಇದನ್ನ ಓದಿರಬೇಕಿರುತ್ತೆ. ಇನ್ನು ನಾವಿಕ್ ಡೊಮೆಸ್ಟಿಕ್ ಬ್ರಾಂಚ್, ಇದಕ್ಕೆ ನೋಡೋದಾದರೆ ನೀವು 10th ಪಾಸ್ ಆಗಿದ್ರೆ ಸಾಕು. ಇನ್ನು ಯಾಂತ್ರಿಕ್, ಇದಕ್ಕೆ ನೋಡೋದಾದರೆ 10th ಪಾಸ್ ಆಗಿರಬೇಕು. ಜೊತೆಗೆ ನೀವು ಡಿಪ್ಲೊಮಾನ ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್, ಟೆಲಿಕಮ್ಯುನಿಕೇಷನ್ ಇದರಲ್ಲಿ ಯಾವುದ್ರಲ್ಲಾರು ಮಾಡಿದರೂ ಆಗುತ್ತೆ. ಅಥವಾ 10th ಪ್ಲಸ್ 12th ಓದಿ ಡಿಪ್ಲೊಮಾ ಮಾಡಿದರೂ ಕೂಡ ಆಗುತ್ತೆ. ಇನ್ನು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾದಲ್ಲಿ ನೀವು ಯಾವ ಇಂಜಿನಿಯರಿಂಗ್ ಕೋರ್ಸ್ ಮಾಡಿದರೆ ಆಗುತ್ತೆ, ಮೆಕ್ಯಾನಿಕಲ್ಗೆ ಯಾವುದಾಗುತ್ತೆ, ಎಲೆಕ್ಟ್ರಾನಿಕ್ಸ್ಗೆ ಯಾವುದಾಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಒಂದು ಸಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ಏಜ್ ಲಿಮಿಟ್ನ ನೋಡೋದಾದರೆ ಮಿನಿಮಮ್ 18ರಿಂದ 22 ಏಜ್ ಲಿಮಿಟ್ ಆಗಿರಬೇಕು. NVK ಜನರಲ್ ಡ್ಯೂಟಿಗೆ ನೋಡೋದಾದರೆ 26ರ 1ನೇ ಬ್ಯಾಚ್ ಮತ್ತು 2ನೇ ಬ್ಯಾಚ್ಗೆ ನಿಮ್ಮ ಡೇಟ್ ಆಫ್ ಬರ್ತ್ 1 ಆಗಸ್ಟ್ 2004 ಹಿಡಿದು 1 ಆಗಸ್ಟ್ 2008 ಮಧ್ಯದಲ್ಲಿರಬೇಕು. ಯಾಂತ್ರಿಕ್ 2026ರ 1ನೇ ಬ್ಯಾಚ್ಗೆ 1 ಮಾರ್ಚ್ 2004 ಹಿಡಿದು 1 ಮಾರ್ಚ್ 2008 ನಿಮ್ಮ ಡೇಟ್ ಆಫ್ ಬರ್ತ್ ಇರಬೇಕು. ಇನ್ನು ನಾವಿಕ್ ಇದಕ್ಕೆ 2026ರ 2ನೇ ಬ್ಯಾಚ್ಗೆ ಡೇಟ್ ಆಫ್ ಬರ್ತ್ ನೋಡೋದಾದರೆ 1 ಆಗಸ್ಟ್ 2004 ಹಿಡಿದು 1 ಆಗಸ್ಟ್ 2008 ಮಧ್ಯದಲ್ಲಿ ಇರಬೇಕು. ಇನ್ನು SC STಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. OBC ನಾನ್ ಕ್ರೀಮಿ ಲೇಯರ್ಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ವ್ಯಾಕೆನ್ಸಿ ಇದು ಟೆಂಟೇಟಿವ್, ಮುಂದೆ ಚೇಂಜ್ ಆದರೂ ಆಗ್ಬೋದು. ಇದಕ್ಕೆ ನೋಡೋದಾದರೆ 2026ರ 1ನೇ ಬ್ಯಾಚ್ಗೆ ನೋಡೋದಾದರೆ ನಾವಿಕ್ ಜನರಲ್ ಡ್ಯೂಟಿ 260 ಪೋಸ್ಟ್ಗಳು ಖಾಲಿ ಇದೆ. ಒಂದ್ಸಲ ಪಾಸ್ ಮಾಡಿಕೊಂಡು ಕ್ಯಾಟಗರಿ ವೈಸ್ ನೋಡ್ಕೊಳ್ಳಿ. ಯಾಂತ್ರಿಕ್ ಮೆಕ್ಯಾನಿಕಲ್ 30, ಯಾಂತ್ರಿಕ್ ಎಲೆಕ್ಟ್ರಿಕಲ್ 11, ಯಾಂತ್ರಿಕ್ ಎಲೆಕ್ಟ್ರಾನಿಕ್ಸ್ 19 ವ್ಯಾಕೆನ್ಸಿಗಳಿದೆ. ಇನ್ನು 2026ರ 2ನೇ ಬ್ಯಾಚ್ಗೆ ನೋಡೋದಾದರೆ ನಾವಿಕ್ ಜನರಲ್ ಡ್ಯೂಟಿ 260, ನಾವಿಕ್ ಡೊಮೆಸ್ಟಿಕ್ ಬ್ರಾಂಚ್ 50 ಪೋಸ್ಟ್ಗಳು ಖಾಲಿ ಇದೆ. ಇನ್ನು ಯಾವ್ಯಾವ ಝೋನ್ಗಳು ಅಂತ ಇಲ್ಲೆಲ್ಲ ಕೊಟ್ಟಿದ್ದಾರೆ. ಇನ್ನು ಕರ್ನಾಟಕ ಸೌತ್ ಝೋನಲ್ಲಿ ಬರುತ್ತೆ. ಇನ್ನು ಸೆಲೆಕ್ಷನ್ ಪ್ರೊಸೀಜರ್ನ ನೋಡೋದಾದರೆ 4 ಸ್ಟೇಜ್ಗಳಿರುತ್ತೆ. ಸ್ಟೇಜ್ 1 ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಆಗಿರುತ್ತೆ. ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ನು, ಆಮೇಲೆ ಬಯೋಮೆಟ್ರಿಕ್ ರೆಕಾರ್ಡಿಂಗ್ಸ್ ಎಲ್ಲ ಆಗುತ್ತೆ. ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಿರ್ತೀರ ಅದಕ್ಕೆ ಕಟ್ ಆಫ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೀವು ಒಂದ್ಸಲ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ, ಆಗ ನಿಮಗೆ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನಾವಿಕ್ ಸೆಕ್ಷನ್ 1 ಜನರಲ್ EWS OBC ಆಗಿದ್ರೆ 30 ಮಾರ್ಕ್ಸ್ ಮೇಲೆ ಇರಬೇಕು, SC ST ಆಗಿದ್ರೆ 27 ಮಾರ್ಕ್ಸ್ ಇರಬೇಕು. ಇದೇ ರೀತಿ ಬೇರೆ ಬೇರೆ ಇದಕ್ಕೆ ಕೊಟ್ಟಿದ್ದಾರೆ, ಅದನ್ನೆಲ್ಲ ಒಂದ್ಸಲ ನೋಡ್ಕೊಳ್ಳಿ. ಇನ್ನು ರಿಟರ್ನ್ ಎಕ್ಸಾಮಿನೇಷನ್ ನೋಡೋದಾದರೆ ಸೆಕ್ಷನ್ 1 ಮ್ಯಾಕ್ಸಿಮಮ್ ಮಾರ್ಕ್ಸ್ 60 ಮಾರ್ಕ್ಸ್ಗೆ ಇರುತ್ತೆ. ಟೈಮ್ 45 ನಿಮಿಷ ಇರುತ್ತೆ. 60 ಕ್ವಶನ್ ಇರುತ್ತೆ. ಇಲ್ಲಿ ಮ್ಯಾಥ್ಸ್ 20 ಕ್ವಶನ್ನು, ಸೈನ್ಸ್ 10, ಇಂಗ್ಲೀಷ್ 15, ರೀಸನಿಂಗ್ 10, GK 5. ಪಾಸಿಂಗ್ ಮಾರ್ಕ್ಸ್ನು ಇಲ್ಲೇ ಕೊಟ್ಟಿದ್ದಾರೆ. ಇದು 10th ಸಿಲೆಬಸ್ ಆಗಿರುತ್ತೆ. ಇನ್ನು ಸೆಕ್ಷನ್ 2 ನೋಡೋದಾದರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ 50, 30 ನಿಮಿಷ, 50 ಕ್ವಶನ್, ಮ್ಯಾಥ್ಸ್ 25, ಫಿಸಿಕ್ಸ್ 25. ಜನರಲ್ಗೆ SC STಗೆ ಎಲ್ಲ ಎಷ್ಟೆಷ್ಟು ಅಂತ ಇದೆ. ಇದು ಕ್ಲಾಸ್ 12th ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಲೆವೆಲ್ ಆಗಿರುತ್ತೆ. ಇನ್ನು ಸೆಕ್ಷನ್ 3 ಮ್ಯಾಕ್ಸಿಮಮ್ ಮಾರ್ಕ್ಸ್ 50, ಟೈಮ್ 30 ನಿಮಿಷ, ಕ್ವಶನ್ 50, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಇದು ಬೇರೆ ಬೇರೆ ನೀವು ಬ್ರ್ಯಾಂಚಲ್ಲಿ ಓದಿದರೆ ಬೇರೆ ಬೇರೆ ಥರ ಇರುತ್ತೆ. ಇದನ್ನೆಲ್ಲ ಒಂದ್ಸಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೆಕ್ಷನ್ 4 ಸೆಕ್ಷನ್ 5 ಇದು ಎಲೆಕ್ಟ್ರಾನಿಕ್ಸು, ಇದು ಎಲೆಕ್ಟ್ರಿಕಲು, ಇದು ಮೆಕ್ಯಾನಿಕಲ್ಗೆ. ಇನ್ನು ಅದು ಸಿಲೆಬಸ್ ಎಲ್ಲ ಈ ರೀತಿ ಇರುತ್ತೆ. ಇದರಲ್ಲಿ ಯಾವುದೇ ಥರದ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಎಲ್ಲ ಕ್ವಶನ್ನು ಅಟೆಂಡ್ ಮಾಡಿ ಬನ್ನಿ. ಸ್ಟೇಜ್ 2 ನಿಮ್ಮ ಎಕ್ಸಾಮಿನೇಷನ್ ಮೇಲೆ ನೀವು ಮಾರ್ಕ್ಸ್ ಎಲ್ಲ ಕ್ಯಾಟಗರಿ ಕ್ಲಿಯರ್ ಮಾಡಿದರೆ, ಕ್ಯಾಟಗರಿ ವೈಸ್ ಮಾರ್ಕ್ಸ್ ಇದೆಯಲ್ಲ ಅದನ್ನ ಕಟ್ ಆಫ್ ಕ್ಲಿಯರ್ ಮಾಡಿದರೆ ಸ್ಟೇಜ್ 2ಗೆ ತಗೊತಾರೆ. ಇಲ್ಲಿ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇರುತ್ತೆ. ನೀವು 1.6 ಕಿಲೋಮೀಟರ್ನ 7 ನಿಮಿಷದಲ್ಲಿ ಓಡಿರಬೇಕಿರುತ್ತೆ. 20 ಸ್ಕ್ವಾಟ್ಸ್ ನೋಡಿಬೇಕು, 10 ಪುಷಪ್ಸ್ನ ಮಾಡಬೇಕಿರುತ್ತೆ. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನು, ಮೆಡಿಕಲ್ ಎಕ್ಸಾಮಿನೇಷನ್ನು ಅದನ್ನೆಲ್ಲ ಮಾಡಿ ತಗೊತಾರೆ. ಇನ್ನು ಸ್ಟೇಜ್ 3 ಬಂದು ಫೈನಲ್ ಮೆರಿಟ್ ಲೀಸ್ಟು. ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನು, ಪ್ರೀ ಎನ್ರೋಲ್ಮೆಂಟ್ ಮೆಡಿಕಲ್ಸ್ ಅಟ್ INS ಚಿಲ್ಕಾ ಇದೆಲ್ಲ ಮಾಡ್ತಾರೆ. ಇನ್ನು ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂದರೆ ಈ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡಬೇಕಿರುತ್ತೆ. ಇಲ್ಲಿ ನೀವು ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಅಕೌಂಟ್ ಕ್ರಿಯೇಟ್ ಮಾಡಾದ್ಮೇಲೆ ಅದೇ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಯೂಸ್ ಮಾಡಿಕೊಂಡು ಲಾಗಿನ್ ಆಗಿಬಿಟ್ಟು ಈ ಪೋಸ್ಟ್ಗೆ ಅಪ್ಲೈ ಮಾಡಬೇಕಿರುತ್ತೆ. ಇದ್ರ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇನ್ನು ಎಕ್ಸಾಮಿನೇಷನ್ ಫೀಸ್ನ ನೋಡೋದಾದರೆ ₹300 ಎಕ್ಸಾಮಿನೇಷನ್ ಫೀಸ್ ಇರುತ್ತೆ.
ಇನ್ನು SC/ST ಕ್ಯಾಟಗರಿಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ, ಅಂದರೆ ಎಕ್ಸಾಮಿನೇಷನ್ ಫೀಸ್ ಇರೋದಿಲ್ಲ. ಇನ್ನು ಇದನ್ನ ಆನ್ಲೈನ್ ಮುಖಾಂತರ ಕಟ್ಬೋದು. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, UPI ಯಾವುದ್ರಲ್ಲಾದ್ರೂ ನೀವು ಪೇಯನ್ನು ಮಾಡ್ಬೋದು. ಇನ್ನು ಟೆಂಟೇಟಿವ್ ಎಕ್ಸಾಮಿನೇಷನ್ ಡೇಟ್ಗಳನ್ನ ಕೊಟ್ಟಿದ್ದಾರೆ. ಸ್ಟೇಜ್ 1 ಸೆಪ್ಟೆಂಬರ್ಲಿ ಆಗ್ಬೋದು. ಇನ್ನು ಸ್ಟೇಜ್ 2 ನವೆಂಬರ್ 2025, ಅದು ಫಸ್ಟ್ನೇ ಬ್ಯಾಚ್ಗೆ. ಸೆಕೆಂಡ್ನೇ ಬ್ಯಾಚ್ಗೆ ಫೆಬ್ರವರಿ 2026. ಸ್ಟೇಜ್ 3 ಫೆಬ್ರವರಿ 2026 ಆಗ್ಬೋದು. ಇನ್ನು 2026 ಎರಡನೇ ಬ್ಯಾಚ್ಗೆ ಜುಲೈ ಅಲ್ಲೇ ಆಗ್ಬೋದು. ಇನ್ನು ರಿಸಲ್ಟ್ ಡಿಕ್ಲರೇಷನ್ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ. ನೀವು ಕಷ್ಟಪಟ್ಟು ಅರ್ನ್ ಮಾಡಿರೋ ದುಡ್ಡು ನಿಮಗೋಸ್ಕರ ದುಡಿಬೇಕು ಅಂತ ಅಂದರೆ ಇಲ್ಲಿ ನೀವು ಕಾರ್ಪೊರೇಟ್ ಬಾಂಡ್ಸ್ ಮತ್ತು FDs ಅಲ್ಲಿ ಇನ್ವೆಸ್ಟ್ನ ಮಾಡ್ಬೋದು. ಕಾರ್ಪೊರೇಟ್ ಬಾಂಡ್ಸ್ ಅಂದರೆ ಕಂಪ್ನಿಗಳಿಗೆ ಸಾಲ ಕೊಡೋದು, ಅವರು ನಿಮಗೆ ಬಡ್ಡಿನ ಕೊಡ್ತಾರೆ. ಇಲ್ಲಿ ನಿಮಗೆ ವರ್ಷಕ್ಕೆ ಅಪ್ ಟು 12% ನಿಮಗೆ ಇಂಟ್ರೆಸ್ಟ್ ಎಲ್ಲ ಸಿಗುತ್ತೆ. ಇನ್ನು FDಯಲ್ಲಿ ಕೂಡ ನೀವು ಇನ್ವೆಸ್ಟ್ನ ಮಾಡ್ಬೋದು. ಇದು ಸೆಬಿ ಮತ್ತು RBI ಅವರು ರೆಗ್ಯುಲೇಟ್ನ ಮಾಡ್ತಾರೆ. ಇನ್ನು ಪ್ರೂಫ್ನ ನೋಡೋದಾದ್ರೆ ಇಷ್ಟು ನನಗೆ ಆಲ್ರೆಡಿ ಬಂದಿದೆ. ಸೊ ಯಾರೆಲ್ಲ ನಿಮ್ಮ ದುಡ್ಡು ಕೈಲಿ ದುಡಿಸ್ಬೇಕು ಅಂತ ಇದ್ದೀರಾ ಅವರು ಇಲ್ಲಿ ಇನ್ವೆಸ್ಟ್ನ ಮಾಡ್ಬೋದು. ಇದು ಒಂದು ಸೇಫ್ ಪ್ಲಾಟ್ಫಾರ್ಮ್. ಇಲ್ಲಿ ತನಕ ಯಾವುದೇ ಥರದ ಮೋಸ ನಡೆದಿಲ್ಲ. ಸೊ ಇಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡು ಇನ್ವೆಸ್ಟ್ ಮಾಡಿ. ಇದ್ರದ್ದು ಕಂಪ್ಲೀಟ್ ಡೀಟೇಲ್ನ ನೋಡಬೇಕು ಅಂದರೆ ಅದ್ರದ್ದು ವಿಡಿಯೋನ ಮಾಡಿದ್ದೀನಿ. ಚಾನಲ್ನ ಹೋಮ್ ಪೇಜ್ಗೆ ಹೋಗಿ ನೋಡಿದ್ರು ಕೂಡ ನಿಮಗೆ ಸಿಗುತ್ತೆ. ಇನ್ನು ಯಾವ ಡಾಕ್ಯುಮೆಂಟು ಯಾವ ಸ್ಟೇಜಲ್ಲಿ ಬೇಕು ಅಂತ ಕೊಟ್ಟಿದ್ದಾರೆ. ಸ್ಟೇಜ್ 1 ಏನೇನು ಡಾಕ್ಯುಮೆಂಟ್ಗಳು ಬೇಕು, ಲೈಕ್ ಆಧಾರ್ ಕಾರ್ಡ್, ಪಾನ್ ಕಾರ್ಡು, ನಿಮ್ಮ ಅಡ್ಮಿಟ್ ಕಾರ್ಡು, ನಿಮ್ಮ ಫೋಟೋಗ್ರಾಫ್ ಅದೆಲ್ಲ ಕೇಳ್ತಾರೆ. ಇನ್ನು ಸ್ಟೇಜ್ 2 ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕು ಅದನ್ನೆಲ್ಲ ಈ ನೋಟಿಫಿಕೇಷನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಮತ್ತು ಆ ಡಾಕ್ಯುಮೆಂಟ್ಗಳನ್ನೆಲ್ಲ ರೆಡಿ ಮಾಡ್ಕೊಂಡಿರಿ. ಆಮೇಲೆ ಅವರು ಕೇಳಿದಾಗ ಇವನ್ನೆಲ್ಲ ನೀವು ಸಬ್ಮಿಟ್ ಮಾಡಬೇಕಿರುತ್ತೆ. ಅದು ಬೇರೆ ಸ್ಟೇಜಲ್ಲಿ ಬೇರೆ ಕೇಳ್ತಾರೆ. ಆಮೇಲೆ ಟ್ರೈನಿಂಗ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಇಲ್ಲಿ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಅದನ್ನೆಲ್ಲ ಬೇಕಾದರೆ ನೀವು ಇಂಟ್ರೆಸ್ಟ್ ಇದ್ದರೆ ಇದಕ್ಕೆ ಅಪ್ಲೈ ಮಾಡಿದರೆ ಎಲ್ಲ ನೋಡ್ಕೊಳ್ಳಿ. ಇನ್ನು ಸಂಬಳ ನೋಡೋದಾದರೆ ನಾವಿಕ್ ಜನರಲ್ ಡ್ಯೂಟಿಗೆ 21,700 ರೂಪಾಯಿ ಸಿಗುತ್ತೆ. ನಾವಿಕ್ ಡೊಮೆಸ್ಟಿಕ್ ಬ್ರಾಂಚ್ ಇದಕ್ಕೂ ಕೂಡ ಸೇಮ್. ಇನ್ನು ಯಾಂತ್ರಿಕ್ಗೆ ನೋಡೋದಾದರೆ 29,200 ರೂಪಾಯಿ ಸಿಗುತ್ತೆ. ಜೊತೆಗೆ ನಿಮಗೆ ಇನ್ನು ಬೇರೆ ಅಲೋವೆನ್ಸು, TA, DA ಅದೆಲ್ಲ ಸಿಗುತ್ತೆ. ಅದ್ರ ಜೊತೆಗೆ ಏನೇನು ಬೆನಿಫಿಟ್ಗಳನ್ನ ಕೊಡ್ತಾರೆ ಅದು ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಅಕೊಮಡೇಷನ್ನು, HRA, ಗೌರ್ಮೆಂಟ್ ಅಕೊಮಡೇಷನ್ ಕೊಡ್ತಾರೆ. ನೀವೇನಾದ್ರು ನಿಮ್ಮದೇ ಓನ್ ಇದ್ದಿದ್ರೆ ಅದಕ್ಕೂ HRAನೂ ಕೂಡ ಕೊಡ್ತಾರೆ. ಕ್ಯಾಂಟೀನ್ ಫೆಸಿಲಿಟಿ, ಮೆಡಿಕಲ್ ಫೆಸಿಲಿಟೀಸು, ಇನ್ಶೂರೆನ್ಸು ಅಪ್ ಟು 75 ಲಕ್ಷದವರೆಗೂ ನಿಮಗೆ ಕೊಡ್ತಾರೆ. ಇನ್ನು ಜಾಬ್ ಪ್ರೊಫೈಲ್ನ ಎಲ್ಲ ನೋಡಬೇಕು ಅಂದರೆ ಇಲ್ಲಿ ಲಿಂಕ್ಗಳನ್ನ ಕೊಟ್ಟಿದ್ದಾರೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿಗೆ ಹೋಗುತ್ತೆ, ಅದನ್ನ ನೋಡ್ಕೋಬೋದು. ಇನ್ನು ಲಾಸ್ಟ್ ಡೇಟು 25 ಜೂನ್ 2025, ಅಷ್ಟರೊಳಗೆ ನೀವು ಅಪ್ಲಿಕೇಶನ್ ಹಾಕಬೇಕಿರುತ್ತೆ. ಸೊ ಯಾರೆಲ್ಲ ಇಂಡಿಯನ್ ಕೋಸ್ಟ್ ಗಾರ್ಡ್, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಡಿಯಲ್ಲಿ ನೀವು ವರ್ಕ್ ಮಾಡಬೇಕು ಅಂತ ಇದ್ದೀರಾ ಅವರು ಇದಕ್ಕೆ ಅಪ್ಲೈ ಮಾಡಿ. ಒಳ್ಳೆಯ ಆಪರ್ಚುನಿಟಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗೋಕ್ಕೆ ಮತ್ತು ಲೈಕ್ ಬೇರೆ ಪ್ರಾಡಕ್ಟ್ಗಳದ್ದು ಫ್ಲಿಪ್ಕಾರ್ಟ್ ಅಥವಾ ಮಿಂತ್ರಾದು ಲಿಂಕ್ಗಳನ್ನ ಕೊಟ್ಟಿರ್ತೀನಿ. ನಿಮಗೆ ಬೇಕು ಅಂತ ಅನಿಸಿದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.